ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹೆರೋಳಿ. ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯದ ಸಂಚಾರ ನಿರ್ವಹಣಾ ಕೇಂದ್ರವನ್ನು ಇಂದು ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉದ್ಘಾಟಿಸಿದರು. ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಯ ಕಲಬುರಗಿ ನಗರ ಪೊಲೀಸ್ ಹಾಗೂ ಕಲಬುರಗಿ ಜಿಲ್ಲಾಡಳಿತ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿಯವರ ಸಂಯುಕ್ತ ಆಶ್ರಯದಲ್ಲಿ 2024-25 ಮತ್ತು 2025-26ನೇ ಸಾಲಿನ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನದ ಅಡಿಯಲ್ಲಿ ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯದ ITMS ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಸಂಚಾರ ನಿರ್ವಹಣಾ ಕೇಂದ್ರದ ಉದ್ಘಾಟನಾ ಸಮಾರಂಭ ಮತ್ತು 725 ಲಕ್ಷಗಳ ಅಂದಾಜು ಮೊತ್ತದ ವಾಹನಗಳ ಹಸ್ತಾಂತರ ಕಾರ್ಯಕ್ರಮವು ದಿನಾಂಕ 28 ಏಪ್ರಿಲ್ 2026ರಂದು ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಾರ್ಯಾಲಯದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಆಗಮಿಸಿದ್ದರು. ಗೌರವ ಉಪಸ್ಥಿತರಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ವಹಿಸಿದ್ದರು. ಅತಿಥಿಗಳಾಗಿ ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್, ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜಹರ್ ಆಲಂ ಖಾನ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ MA ಸಲೀಂ, ಭಾರತೀಯ ಪೊಲೀಸ್ ಸೇವೆ, ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮಹಾನಿರೀಕ್ಷಕರು, ಕರ್ನಾಟಕ ರಾಜ್ಯ ಬೆಂಗಳೂರು, ಶಾಂತನು ಸಿನ್ಹಾ, ಭಾರತೀಯ ಪೊಲೀಸ್ ಸೇವೆ, ಮಾನ್ಯ ಪೊಲೀಸ್ ಉಪ ಮಹಾನಿರೀಕ್ಷಕರು, ಈಶಾನ್ಯ ವಲಯ ಕಲಬುರಗಿ, B ಫೌಜಾ ತರನ್ನುಂ, ಭಾರತೀಯ ಆಡಳಿತ ಸೇವೆ, ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲೆ, ಶ್ರೀ ಅಡ್ಡೂರು ಶ್ರೀನಿವಾಸಲು, ಭಾರತೀಯ ಪೊಲೀಸ್ ಸೇವೆ, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಲಬುರಗಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD, ಭಾರತೀಯ ಪೊಲೀಸ್ ಸೇವೆ, ಉಪ ಪೊಲೀಸ್ ಆಯುಕ್ತರು ಪ್ರವೀಣ್ H ನಾಯಕ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. 545 PSIಗಳ ನೇಮಕ ಮಾಡಲಾಗಿದೆ ಎಂದು ಕಲಬುರಗಿಯಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಕ್ರಿಪ್ಟೋ ಕರೆನ್ಸಿ ಕೇಸ್ನಲ್ಲಿ ಸರಕಾರಿ ವೆಬ್ಸೈಟ್ ಹ್ಯಾಕ್ ವಿಚಾರ ಈ ಪ್ರಕರಣವನ್ನು ಭಾರತ ಸರ್ಕಾರ ಇಡಿಗೆ ಕೊಟ್ಟಿದ್ದಾರೆ. 2 ವರ್ಷಗಳ ಹಿಂದೆ ನಾವು ಇಡಿಗೆ ಮಾಹಿತಿ ಕೊಟ್ಟಿದ್ದೇವೆ. ಅವರು ತನಿಖೆ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ತನಿಖೆ ನಡೆದಿದೆ. 1 ತಿಂಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತೇವೆ. ಎಲ್ಲವೂ ತನಿಖೆ ನಡೆಯುತ್ತಿದೆ. ನಮ್ಮ ರಾಜ್ಯದ ಪೊಲೀಸರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ದೇಶದಲ್ಲಿ ಕರ್ನಾಟಕ ಪೊಲೀಸರ ಹೆಸರು ಒಳ್ಳೆಯದಿದೆ ಎಂದು ಕಲಬುರಗಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. IPL ಬೆಟ್ಟಿಂಗ್ ಮಟಕ ಆಟ ಆಡಿದರೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ. SP ಕಮಿಷನರ್ ಸೇರಿ ಎಲ್ಲರಿಗೂ ಆದೇಶ ನೀಡಿದ್ದೇವೆ. ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳುತ್ತಾರೆ. DK ದೆಹಲಿ ಭೇಟಿಯ ಬೆನ್ನಲ್ಲೇ ಮಹದೇವಪ್ಪ ಜಾರಕಿಹೊಳಿ ದೆಹಲಿ ಭೇಟಿ ವಿಚಾರ ದೆಹಲಿಗೆ ಹೋಗಬಾರದು ಎಂದು ಏನಾದರೂ ಕಾನೂನು ಇದೆಯಾ? DK ಹೋಗಿದರು, ಬೇರೆ ವಿಷಯ ಚರ್ಚೆ ಮಾಡಿದರು. ಮಹದೇವಪ್ಪ ಅವರ ಇಲಾಖೆಯ ಕೆಲಸಕ್ಕೆ ಹೋಗಿದ್ದರು. ಅಲ್ಲಿ ರಾಜಕೀಯ ಮಾತನಾಡುತ್ತಾರೆ, ಅದು ಸಹಜ. ನಾವು ಯಾರೇ ಕಾಂಗ್ರೆಸ್ ನಾಯಕರು ದೆಹಲಿಗೆ ಹೋದರೆ ಅಲ್ಲಿ ದೇವಸ್ಥಾನದ ಮಾದರಿಯಲ್ಲಿ AICC ಕಚೇರಿ ಇದೆ. ಸಾಮಾನ್ಯವಾಗಿ ಯಾರೇ ದೆಹಲಿಗೆ ಹೋದರೂ ಮೊದಲು ಹೋಗುವುದು AICC ಕಚೇರಿಗೆ. AICC ಕಚೇರಿಗೆ ಹೋದ ಮೇಲೆ ರಾಜಕಾರಣ ಮಾಡುತ್ತಾರೆ. ಬೇರೆ ಏನ್ ಮಾತಾಡೋಕೆ ಆಗುತ್ತೆ? ಡಿನ್ನರ್ ವಿಚಾರವಾಗಿ ಪರಮೇಶ್ವರ್ ಊಟ ಮಾಡಬಾರದ? CM ರಾಜಣ್ಣ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಜಮೀರ್ ಅಹಮದ್ ಅವರು ಒಟ್ಟಿಗೆ ಊಟ ಮಾಡುತ್ತೇವೆ. ಅದರ ಜೊತೆಗೆ ರಾಜಕೀಯ ಮಾತನಾಡುತ್ತೇವೆ. ಅದು ತಪ್ಪ? ಎಲ್ಲರೂ ಸೇರಿ ಊಟ ಮಾಡುವುದು ತಪ್ಪ ಎಂದು ಕಲಬುರಗಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಹಿಂದೆ PSI ನೇಮಕಾತಿ ಹುದ್ದೆಗಳು ಸ್ಥಗಿತವಾಗಿದ್ದವು. ಇದೀಗ ಎಲ್ಲಾ ಸಮಸ್ಯೆ ಬಗೆಹರಿಸಿದ್ದೇವೆ. 545 PSIಗಳ ನೇಮಕ ಮಾಡಲಾಗಿದೆ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ.
ಈ ಪತ್ರಿಕಾಗೋಷ್ಠಿಯಲ್ಲಿ ಸಚಿವರೊಂದಿಗೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ ಎಂವೈ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 371J ಇಸ್ ಎ ಬೆಂಚ್ ಮಾರ್ಕ್. ಆಧಾರ ಏನಿದೆ ಅಂತ ಹೇಳಿದರೆ ಹಿಂದುಳಿದವಿಕೆ ಆಧಾರ, ಬ್ಯಾಕ್ವರ್ಡ್ನೆಸ್, ಅದೇ ಬೆಂಚ್ ಮಾರ್ಕು. ನಂಜುಂಡಪ್ಪನವರ ವರದಿ ಪ್ರಕಾರ ಭಾಳಷ್ಟು ತಾಲೂಕುಗಳು ಈ ಭಾಗದಲ್ಲಿ ಹಿಂದುಳಿದಿರೋದು, ಅತಿ ಹಿಂದುಳಿದಿರೋದು. ಅದರ ಪ್ರಕಾರ ಹಣ ಕೊಡಬೇಕು ಅಂತೇಳಿ ಅವರ ರೆಕಮೆಂಡೇಷನ್ ಮೇಲೆ ನಾವು 5,5 ಸಾವಿರ ಕೊಡ್ತೀವಿ. ಕೇಂದ್ರ ಸರ್ಕಾರ ನಿಯಮ ಮಾಡುತ್ತೆ, ಇಷ್ಟು ಸಾವಿರ ಜನರಿಗೆ ಒಬ್ಬ ಪೊಲೀಸ್ ಇರಬೇಕು, ಇಷ್ಟು ಸಾವಿರ ಜನರಿಗೆ ಒಬ್ಬ ಡಾಕ್ಟ್ರ್ ಇರಬೇಕು. ಇದೆಲ್ಲ ನ್ಯಾಷನಲ್ ಪಾಲಿಸಿಗಳು. ನ್ಯಾಷನಲ್ ಹೆಲ್ತ್ ಪಾಲಿಸಿಯಲ್ಲಿ ಅವ್ರು ಮಾಡ್ತಾರೆ, ನ್ಯಾಷನಲ್ ಪೊಲೀಸ್ ಕಮಿಷನಿಂದ ಅವ್ರು ಮಾಡ್ತಾರೆ. ಈ ಥರ ಅದು ಬದಲಾವಣೆ ಅವ್ರು ಮಾಡಬೇಕು. ನಾವು ಇರುವಂಥದ್ದು 1,10,000 ವೇಕೆನ್ಸೀಸ್ಗಳು ನಮ್ಮ ಇಲಾಖೆಯಲ್ಲಿ ಇರೋದು. ಈಗ ನಮ್ಗೆ 16,000 ವೇಕೆನ್ಸಿ ಇದೆ. ಈಗ ಆ್ಯಸ್ ಆನ್ ಟುಡೇ 16,000 ವೇಕೆನ್ಸಿ ಪೊಲೀಸ್ ಇಲಾಖೆಯಲ್ಲಿ ಇದೆ. ಈಗ ನಾವು ಕಳೆದ 3 ವರ್ಷದಿಂದ ನಾವು ಒಂದು 7-8 ಸಾವಿರ ರಿಕ್ರೂಟ್ ಮಾಡಿದ್ದೀವಿ. ಮೊನ್ನೆ ನಮಗೆ ಒಂದು ಅಡಚಣೆ ಬಂತು. ಆ ಅಡಚಣೆ ಏನಪ್ಪ ಅಂದರೆ ಇಂಟರ್ನಲ್ ರಿಸರ್ವೇಷನ್ನು. ಇಲ್ಲಿವರೆಗೂ ಅದನ್ನು ಬಗೆಹರಿಸೋದಕ್ಕೆ ಯಾವ ಸರ್ಕಾರದಿಂದನೂ ಆಗಿರಲಿಲ್ಲ. ನಾವು ಅದನ್ನು ಬಗೆಹರಿಸಿದ್ದೇವೆ. ಈಗ ರಿಕ್ರೂಟ್ಮೆಂಟು 56,834 ಹುದ್ದೆಗಳು ಏನು ಮಾನ್ಯ ಮುಖ್ಯಮಂತ್ರಿಗಳು ಬಡ್ಜೆಟ್ನಲ್ಲಿ ಪ್ರಕಟಣೆ ಮಾಡಿದರು, ಅದನ್ನು ಈಗ ನೋಟಿಫಿಕೇಷನನ್ನು ಇನ್ನೂ ಒಂದು ವಾರದೊಳಗಾಗಿ ಸ್ಟಾರ್ಟ್ ಮಾಡ್ತೀವಿ. ಗೌರ್ಮೆಂಟ್ ಆರ್ಡ್ರ್ ಇಶ್ಯೂ ಆಗಬೇಕು. ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಇಂಟರ್ನಲ್ ರಿಸರ್ವೇಷನ್ನಿಂದು. ಅದಾದ ಮೇಲೆ ಗೌರ್ಮೆಂಟ್ ಆರ್ಡ್ರ್ ಆಗುತ್ತೆ. ಗೌರ್ಮೆಂಟ್ ಆರ್ಡ್ರ್ ಆದ ತಕ್ಷಣವೇ ನಾವು ಕ್ಯಾಬಿನೆಟ್ ಇದು ನೋಡಬೇಕು. 8,000 56,000ದಲ್ಲಿ 8,000 ಪೊಲೀಸ್ ಇಲಾಖೆ ಇದೆ, ಆಲ್ ಪಿ ಸಿಸ್ ಪ್ಲಸ್ 600 ಸಬ್ ಇನ್ಸ್ಪೆಕ್ಟರ್ದಿದೆ. ಇಂಡಿವಿಜುವಲ್ ಕೇಸಸ್ಸನ್ನು ನಾವು ತಗೊಳ್ಳೋದಿಲ್ಲ. ನಾವು ಒಟ್ಟಾರೆ ಒಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮಾಡ್ತೀವಿ. ಬೇರೆ ರಾಜ್ಯದಲ್ಲಿ ಅಪರಾಧಗಳು ಏನಾಗಿದೆ, ಎಷ್ಟು ಮರ್ಡರ್ ಆಗಿದೆ, ಎಷ್ಟು ಸೈಬರ್ ಕ್ರೈಮ್ ಆಗಿದೆ, ಎಷ್ಟು ಪಾಕ್ಸೋ ಆಗಿದೆ, ಒಂದು ಸ್ಟ್ಯಾಟಿಸ್ಟಿಕ್ಸು ನ್ಯಾಷನಲಿ ಬರುತ್ತೆ. ಆಗ ಕರ್ನಾಟಕ ಎಷ್ಟು ಆಗಿದೆ ಅಂತ ಒಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮಾಡ್ತೀವಿ. ಆ ಆಧಾರದ ಮೇಲೆ ಕರ್ನಾಟಕ ಎಲ್ಲಿಗೆ ನಿಲ್ಲುತ್ತೆ, 1 ನಿಲ್ಲುತ್ತಾ, 10ಕ್ಕೆ ನಿಲ್ಲುತ್ತಾ, 20, 30ಕ್ಕೆ ನಿಲ್ಲುತ್ತಾ ಅಂತ ನೋಡ್ತೀವಿ. ಅದು ಕಂಪ್ಯಾರಿಟಿವ್ ಸ್ಟಡಿ. ಇಂಡಿವಿಜುವಲ್ ಕೇಸಸ್ ಮರ್ಡರ್ ಆಗೋದೇ ಇಲ್ಲ ಅಂತ ನಾನು ಎಲ್ಲರೂ ಹೇಳಿದ್ದೀನ? ಆಗುತ್ತೆ. ಅದನ್ನು ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಅಲ್ಲಿ ಇಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಅವ್ರ ಮೇಲೂ ಕ್ರಮ ತಗೊಳ್ತೀವಿ. ದಿನಕ್ಕೆ 100 ಪ್ರಕರಣಗಳಲ್ಲಿ ನಮ್ಮ ಸಿಬ್ಬಂದಿಯವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ನನಗೆ ಫೈಲ್ಗಳು ಬರುತ್ತೆ. ಯಾರನ್ನು ನಾವು ರಕ್ಷಣೆ ಮಾಡೋಕ್ಕೋಗೋದಿಲ್ಲ. ಕಲಬುರಗಿಯ ಹಿರಿಯ ಕಲಾವಿದರಾದ ಚಂದ್ರಶೇಖರ್ ಶಿಲ್ಪಿ ಅವರಿಗೆ ನವದೆಹಲಿಯ ವಿಜ್ಞಾನ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರೀಯ ಶಿಲ್ಪಕಲಾ ಪ್ರಶಸ್ತಿಯನ್ನ ಪ್ರದಾನ ಮಾಡಿದರು. ಕಲಬುರಗಿಯ ಹಿರಿಯ ಕಲಾವಿದರಾದ ಚಂದ್ರಶೇಖರ್ ಶಿಲ್ಪಿ ಅವರಿಗೆ ರಾಷ್ಟ್ರೀಯ ಶಿಲ್ಪಕಲಾ ಪ್ರಶಸ್ತಿ ಲಭಿಸಿದೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿ ಹಿರಿಯ ಕಲಾವಿದರಾದ ಚಂದ್ರಶೇಖರ್ ವೈ ಶಿಲ್ಪಿ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರೀಯ ಶಿಲ್ಪಕಲಾ ಪ್ರಶಸ್ತಿ ಪ್ರದಾನ ಮಾಡಿದರು. ಸಾಂಪ್ರದಾಯಿಕ ಕುಸುರಿ ಕೆತ್ತನೆಯ ಹಿರಿಯ ಕಲಾವಿದರಾಗಿರುವ ಚಂದ್ರಶೇಖರ್ ಅವರ ಸುಪುತ್ರಿ ಗಾಯತ್ರಿ ಶಿಲ್ಪಿ ಕೂಡ ಕಲಾವಿದೆಯಾಗಿದ್ದಾರೆ. ಚಂದ್ರಶೇಖರ್ ಶಿಲ್ಪಿ ಅವರು ಕಲಬುರಗಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೇಂದ್ರ ಸಚಿವರಾದ ಗಿರಿರಾಜ್ ಸಿಂಗ್ ಭಾಗಿಯಾಗಿದ್ದರು. ಏಪ್ರಿಲ್ 30ರಂದು ಜೆಡಿಎಸ್ನ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಕಲಬುರಗಿ ಜಿಲ್ಲೆಯ ಸೇಡಂ ಮತಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ ಎಂದು
ಜಾತ್ಯತೀತ ಜನತಾದಳ ಪಕ್ಷದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಅಶೋಕ್ ಗುತ್ತೇದಾರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ದಿನಾಂಕ 30 ಏಪ್ರಿಲ್ 2026ರಂದು ಮಧ್ಯಾಹ್ನ 3 ಗಂಟೆಗೆ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಕಲಬುರಗಿ ಜಿಲ್ಲೆಯ ಸೇಡಂ ಮತಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ ಎಂದು ಜಾತ್ಯತೀತ ಜನತಾದಳ ಪಕ್ಷದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಅಶೋಕ್ ಗುತ್ತೇದಾರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶಿವಕುಮಾರ್ ನಾಟಿಕಾರ್, ಬಸವರಾಜ್ ಬಿರ್ಬಿಟ್ಟಿ, ರಾಮಚಂದ್ರ ಅಟ್ಟೂರ್, ಪ್ರವೀಣ್ ಜಾಧವ್, ರವಿಕುಮಾರ್ ಬಡದಾಳ್, ಶಂಕರಗೌಡ ಪಾಟೀಲ್, ಮೊಹಮ್ಮದ್ ರಿಜ್ವಾನ್ ಅಹಮದ್, ಬೈಲಪ್ಪ ಪಟ್ಟೇದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮ್ಮ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಸೇಡಂ ನಗರಕ್ಕೆ ಮೊದಲನೇ ಬಾರಿಗೆ ಆಗಮಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಸಾಯಂಕಾಲ 4 ಗಂಟೆಯಿಂದ ಪ್ರಾರಂಭ ಆಗ್ತಾ ಇದೆ. ಅವರು ವಿಮಾನ ಮುಖಾಂತರ ಹೈದರಾಬಾದಿಂದ ರೋಡ್ ಮುಖಾಂತರ ಡೈರೆಕ್ಟ್ ಸೇಡಮಿಗೆ ಬರ್ತಾರೆ. 4 ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಮ್ಮ ನಿವಾಸದಲ್ಲೇ ಪತ್ರಿಕಾಗೋಷ್ಠಿ ಮತ್ತು ಟಿಫಿನ್ ಮಾಡೋ ಮುಖಾಂತರ ಹಲವಾರು ನಾಯಕರು ಸೇಡಂ ನಗರದ ಎಲ್ಲ ಜನತಾದಳ ಪಕ್ಷದ ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪಕ್ಷದ ಅಭಿಮಾನಿಗಳು ಕೂಡ ಅವ್ರನ್ನ ಸ್ವಾಗತವನ್ನು ಮಾಡ್ಕೊಳ್ತೇವೆ. ತದನಂತರ ಅವರು ತಮ್ಮನ್ನು ಉದ್ದೇಶಿಸಿ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಲಿದ್ದಾರೆ. ಮತ್ತು ಈ ಭಾಗದಲ್ಲಿ ಕಂದುಕೊರತೆಗಳ ಬಗ್ಗೆಯೂ ಕೂಡ ಭಾಳಷ್ಟು ರೈತರು ಅವರಿಗೆ ಮನವಿ ಕೂಡ ಸಲ್ಲಿಸಲಿ ಮುಂದಾಗ್ತಾ ಇದ್ದಾರೆ. ವಿಶೇಷವಾಗಿ ಕುರುಗುಂಡ ಸಿಮೆಂಟ್ ಫ್ಯಾಕ್ಟ್ರಿ ಏನು ಬಂದಾಗಿದೆ, ಆ ಫ್ಯಾಕ್ಟ್ರಿನೂ ಕೂಡ ಪುನರಾರಂಭಿಸಲು ಕೂಡ ನಮ್ಮ ಸೇಡಂ ನಗರದ ಎಲ್ಲ ಜನರು ಒತ್ತಾಯಿಸಿದ ಒಂದು ಮನವಿ ಪತ್ರವನ್ನು ಕೂಡ ಕೊಡಲಿದ್ದಾರೆ. ಮತ್ತು ಈ ಫ್ಯಾಕ್ಟ್ರಿಗಳಿಂದ ಅನೇಕ ಜನರಿಗೆ ಏನು ಎಂಪ್ಲಾಯ್ಮೆಂಟ್ ಸಿಗಬೇಕಾಗಿತ್ತು, ಅದನ್ನು ಕೂಡ ವಿಫಲವಾಗಿದ್ದರಿಂದ ಅವರನ್ನು ಕೂಡ ರೈತರನ್ನು ಕೂಡ ವಿಶೇಷವಾಗಿ ಸಂವಾದವನ್ನು ಮಾಡಲಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಪಕ್ಷ 25 ವರ್ಷ ಕರ್ನಾಟಕ ರಾಜ್ಯದಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ಏನು ಇವತ್ತು 25 ವರ್ಷ ಆಯಿತು, ಅದಕ್ಕೆ ಬೆಳ್ಳಿ ಹಬ್ಬ ಒಂದು ಆಚರಣೆ ಕಾರ್ಯಕ್ರಮ ಕೂಡ ಅವರು ಈ ಒಂದು ಕಾರ್ಯಕ್ರಮ ಮುಖಾಂತರ ನಮ್ಮ ಸೇಡಂ ನಗರದಲ್ಲಿ ಎಲ್ಲರಿಗೆ ಒಂದು ಸಂದೇಶ ಜನತಾದಳ ಪಕ್ಷ ನಮ್ಮ ಸೇಡಂನಲ್ಲೂ ಕೂಡ ಹಿಂದೆ ಉಪಸಭಾಪತಿಯಾಗಿ ಕೊಟ್ಟಂಥ ಕೊಡುಗೆ ಇದೆ ಈ ಭಾಗಕ್ಕೆ. ಅದಕ್ಕೆ ನಾನು ಅಲ್ಲೇ ಬಂದು ಈ ಕಾರ್ಯಕ್ರಮ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದರು. ಅದಕ್ಕೆ ಅವರು ಮಾತಿನಂತೆ ಬಂದಿದ್ದಾರೆ. ಮತ್ತು ಅದ್ರ ಜೊತೆ ಜನರೊಂದಿಗೆ ಜನತಾದಳ ಪಕ್ಷದ ಒಂದು ಏನು ಜನತಾದಳ ಪಕ್ಷದ ಒಂದು ಕಾರ್ಯಕ್ರಮ ಎಲ್ಲ ಒಂದು ತಾಲೂಕು ಘಟಕಗಳಲ್ಲಿ ಹಮ್ಮಿಕೊಂಡಿದ್ದಾರೆ. ಇವತ್ತು 2ನೇ ಹಂತದಲ್ಲಿ ಇವತ್ತು ಮೊದಲು ಕೂಡ ತಾವು ನೋಡಿದ್ರಿ, ಜೇವರ್ಗಿಗೆ ಬಂದಿದ್ದರು, ಈಗ ಸೇಡಂ ಬಂದಿದ್ದಾರೆ. ಅವಾಗ ಕಲಬುರಗಿ ಮತ್ತು ಜೇವರ್ಗಿ ಎರಡೂ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಈಗ ವಿಶೇಷವಾಗಿ ಬೆಳ್ಳಿ ಹಬ್ಬ ನಾವು 25 ವರ್ಷದ ಅದೊಂದು ಕಾರ್ಯಕ್ರಮ. ಮತ್ತು ಇವತ್ತು ಎಲ್ಲ ಜನರಿಗೆ ಇವತ್ತು ಅವರ ಮಾತುಗಳನ್ನು ಕೇಳಿ ಮತ್ತು ಯುವಕರಿಗೆ ಮತ್ತು ಪಕ್ಷದ ಒಂದು ಸಂಘಟನೆ ಒಂದು ಭಾಳ ಗಟ್ಟಿಯಾಗಿ ಸಂಘಟನೆ ಮಾಡಬೇಕಂದ್ರೆ ಡಿಜಿಟಲ್ ಸದಸ್ಯತ್ವ ಅಭಿಯಾನ ಪ್ರಾರಂಭಿಸಲು ಸೇಡಂ ನಗರಕ್ಕೆ ಮೊದಲನೇ ಬಾರಿಗೆ ಅವರು ಆಗಮಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ತಮ್ಮ ಮಾಧ್ಯಮ ಮೂಲಕ ನಾನು ಎಲ್ಲ ಜನರಿಗೆ ಯಾರ್ಯಾರು ಜನತಾದಳ ಪಕ್ಷದ ಅಭಿಮಾನಿಗಳಿದ್ದೀರಿ, ಕುಮಾರಸ್ವಾಮಿಯವರ ಅಭಿಮಾನಿಗಳಿದ್ದೀರಿ, ಇವತ್ತು ದೇವೇಗೌಡರ ಅಭಿಮಾನಿಗಳಿದ್ದೀರಿ, ದಯಮಾಡಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ತಮ್ಮ ಮಾಧ್ಯಮ ಮೂಲಕ ಕೋರ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಇವತ್ತಿನ ದಿನ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಎದುರುಗಡೆ ಬಂದಿರುವ ವಿಚಾರ. ನಮಸ್ಕಾರ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಫಲಾನುಭವಿಗಳಿಗೆ ಸಾಲ ಮಂಜೂರು ಮಾಡಲು
ಹಣ ವಸೂಲಿ ಮಾಡಿದ್ದಾರೆ ಎಂದು ಜೈ ಕನ್ನಡಿಗರ ಸೇನೆಯ ಅಧ್ಯಕ್ಷರಾದ ದತ್ತು ಭಾಸ್ಕಿಯವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಡಿಎಂ ಮತ್ತು ಕೇಸ್ ವರ್ಕರ್ 2025-26ನೇ ಸಾಲಿನ ನೇರ ಸಾಲದ ಹಣ ಮಂಜೂರಾತಿಗಾಗಿ ಫಲಾನುಭವಿಗಳಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದುಕೊಂಡು ಮೋಸ ಮಾಡಿ ಅವರಿಗೆ ಇಲ್ಲಿಯವರೆಗೆ ಸಾಲ ಮಂಜೂರಾತಿ ಮಾಡಿಲ್ಲ ಎಂದು ಜೈ ಕನ್ನಡಿಗರ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ದತ್ತು ಎಚ್ ಭಾಸ್ಗಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಜಯಕುಮಾರ್ ತಂದೆ ನಾಗಪ್ಪ, ಮೊಹಮ್ಮದ್ ರಫೀಕ್ ತಂದೆ ಇಮಾಮ್ ಸಾಬ್, ಸಾಬಣ್ಣ ತಂದೆ ರುಕ್ಕಪ್ಪ, ಸಂಜೀವ್ ಕುಮಾರ್ ಸಿಂಗೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅವರು ನಮ್ಮ ಲೋನು ಮಾಡ್ತೀನಂತ DM ದುಡ್ಡು ತೊಗೊಂಡ್ರ ಒಂದು ಕೈಗಡ ಒಂದಿಷ್ಟು ಒಂದು 50 ಕೊಟ್ಟಿದ್ದಾರೆ. ಮತ್ತು ಕೇಸ್ ವರ್ಕರ್ ಅಂಬೇಡ್ಕರ್ ನಿಗಮದಾಗ ಅವರಿಗೆ ಏನಂದ್ರೆ ಒಂದು 40,000 ರೂಪಾಯಿ ಒಂದು ವಿಜಯಕುಮಾರ್ ಅಂತ ಅವರು ನಮ್ಮ ಕಾರ್ಯಕರ್ತರು ಅವರು ಒಂದು 40,000 ರೂಪಾಯಿ ಫೋನ್ಪೇ ಮಾಡ್ಯಾರ. ಮತ್ತು ಅದು ಜೊತೆಯಲ್ಲಿ ಇವತ್ತು ಮೊನ್ನೆ ಒಂದು 2 ದಿವಸದಿಂದ ಬಸ್ ಸ್ಟ್ಯಾಂಡಲ್ಲಿ ಕರೆದು ಕೈಗಡಲ್ಲಿ ಅವರಿಗೆ ಒಂದು 2 ಲಕ್ಷ ಕೊಟ್ಟಿದ್ದಾರೆ ಕೈಗಡ. ಅದು ಇಲ್ಲರಿ ಫೋನ್ಪೇ ಮಾಡ್ತೀನಿ ಅಂದರೆ ಇಲ್ಲಿ ಬೇಡ ಫೋನ್ಪೇ ಗೊತ್ತಾಗ್ತದ ನೀ ಇದು ಕೊಡು ಅಂತಂದಾಗ ಕೈಗಡ ಒಂದು 2 ಲಕ್ಷ ನಮ್ಮ ವಿಜಯಕುಮಾರ್ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಸಫಾ ಕರ್ಮಚಾರಿದ ಈಗ ಸುಮಾರು ನಿಮ್ಮ ಮಾಧ್ಯಮ ಮುಖಂಡರಿಗೆ ಗೊತ್ತಿದೆ, ಸುಮಾರು ಅದು ಸಫಾ ಕರ್ಮಚಾರಿದ ಅವ್ಯಾರ ನಡೆದಿದ್ದು ಭಾಳ ಅವರು DM ಆರ ಮತ್ತು ಅಂಬೇಡ್ಕರ್ದಾಗ ಇಚ್ಛಾರ್ದಾರ ಅವರೇ ಅದಕ್ಕೆ. ಮತ್ತು ಅಂಬೇಡ್ಕರ್ ನಿಗಮದಾಗ ಅವ್ಯಾರ ಒಪ್ಕೊಳ್ಳೋದ. ಯಾಕಂದ್ರೆ ಸುಮಾರು 2 ವರ್ಷ ಆಯಿತು ಮಾಡ್ತೀನಿ, ಈಗ ಮಾಡ್ತೀನಿ, ಆಗ ಮಾಡ್ತೀನಿ ಅಂತೇಸಿ ಈಗೆಲ್ಲ ದುಡ್ಡು ಕೊಡ್ರಿ ನನಗೆ ಇಷ್ಟು ಕೊಡ್ರಿ ಅಂತಂದಾಗ ನಮ್ಮ ವಿಜಯಕುಮಾರ್ ಅವರು ಕೊಟ್ಟಿದ್ದಾರೆ ದುಡ್ಡು. ಅವ್ರ ಮನೆ ಹೆಸರಿನಾಗ ಅದಾರೆ. ಆ ಕೊಟ್ಟದ್ಮ್ಯಾಗ ಅವರು 4 ಮಂದಿ ಏನು ಅದರ ಮ್ಯಾಕ ಇವ್ರು ಕೇಸ್ ಸರ್ಕಾರ ಇವ್ರು ಇಬ್ಬರು ಕಲ್ತ ಕೇಸಿ ದುಡ್ಡು ತೊಗೊಂಡ್ರೆ ನಮ್ಮ ವಿಜಯಕುಮಾರ್ ಸರ್ ಇವ್ರಲ್ಲಿ ತೊಗೊಂಡು ಕೇಸಿ ಈಗ ಮಾಡ್ತೀನಿ ಆಗ ಮಾಡ್ತೀನಿ ಅಂದ್ರೆ ಇನ್ನೂ ತನಕ ಮಾಡ್ತಿಲ್ಲ. ಅವರು ಎಲ್ಲಿದ್ದ ಸಾಲ ಸಮುದಾಯ ಮಾಡಿ ಕೇಸಿ ದುಡ್ಡು ತಂದು ಮತ್ತು ಕೊಟ್ಟು ಕೇಸಿ ಈಗ ಮಾಡ್ತೀನಿ ಸರ್ ಅಂದಾಗ ಅವ್ರದ್ದು ಲೋನ್ ಇತ್ತು ರೀ, ಒಂದು 5 ಲಕ್ಷ ಲೋನ್ ಇತ್ತು ಮಾಡ್ತೀನಿ ಅಂತ ಕೇಸಿ ಮಾಡಿ ಎಲ್ಲ ಬ್ಯಾಂಕಿಗೆ ಹೋಯ್ತು, ಎಲ್ಲ ಹೋಯ್ತು. ಬ್ಯಾಂಕಿಗೆ ತಗ ಬಂದ್ರು ಭೀ ಅವ್ರಿಗೆ ಒಂದು ಕ್ಲೇಮ್ ಕೊಡೋದಿತ್ತು. ಅವ್ರಿಗೆ ಕ್ಲೇಮೇ ಕೊಟ್ಟಿಲ್ಲ ಅವ್ರಿಗೆ. ಇನ್ನೂ ಸ್ವಲ್ಪ ಕೊಟ್ಟರೆ ನಾ ಇನ್ನೂ ಕಳಿಸ್ತೀನಪ್ಪ ಬ್ಯಾಂಕಿಗೆ, ಇಲ್ಲಾಂದ್ರೆ ಕೊಡೋಣ ಅಂದಾಗ ಮೊನ್ನೆ ಹೋದಾಗ ಮತ್ತೆ ದುಡ್ಡು ಕೇಳತ್ತಾರೆ ಸರ್. ದುಡ್ಡು ಕೇಳಿದಾಗ ಈ ಸರ್ ಹಿಂಗೆ ಆಗ್ತದೆ ಸರ್ ಹೇಳ್ತಾರಂತಂದ್ರೆ ನಾವೇನು ಮಾಡಿದ್ವಿ, ಇನ್ನೊಂದು ಪತ್ರಿಕೆ ಗೋಷ್ಠಿದಾಗೆ ಪ್ರೆಸ್ ಮೀಟ್ ಮಾಡೋ ಬಗ್ಗೆ ನಾವು ಇಲ್ಲಿ ಬಂದೀವಿ ಸರ್. ಸಂಧ್ಯಾ ಪೆನ್ಷನ್, ಸಂಧ್ಯಾ ಸುರಕ್ಷಾ, ಮನಸ್ವಿನಿ ಮತ್ತು ಇತರೆ ಯೋಜನೆಗಳ ಮಾಸಿಕ ಮೊತ್ತವನ್ನು ಹೆಚ್ಚಳ ಮಾಡುವಂತೆ ಕರ್ನಾಟಕ ದಲಿತ ಜನಜಾಗೃತಿ ವೇದಿಕೆ ಬೆಂಗಳೂರು ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಸಂಧ್ಯಾ ಪೆನ್ಷನ್, ಸಂಧ್ಯಾ ಸುರಕ್ಷಾ ಯೋಜನೆ, ಮನಸ್ವಿನಿ ಯೋಜನೆ ಹಾಗೂ ಇನ್ನಿತರ ಯೋಜನೆಗಳಲ್ಲಿ ಮಾಸಿಕ ಮೊತ್ತವನ್ನು ಹೆಚ್ಚು ಮಾಡುವಂತೆ ಕರ್ನಾಟಕ ದಲಿತ ಜನಜಾಗೃತಿ ವೇದಿಕೆ ಬೆಂಗಳೂರು ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಶರ್ಮಾ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹದೇವ್ ಶರ್ಮಾ, ರಾಜ್ಯ ಖಜಾಂಚಿ ಭೀಮರಾವ್ ಸೂಗೂರ್, ಜಿಲ್ಲಾಧ್ಯಕ್ಷರಾದ ಜಯಶಂಕರ್ ಪತಾಳೆ ನ್ಯಾಯವಾದಿಗಳು, ಜಿಲ್ಲಾ ಉಪಾಧ್ಯಕ್ಷರಾದ ಹರೀಶ್ ಕಂತೇಗೋಳ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಶರಣಪ್ಪ ಅಷ್ಟಗಿ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಲಿಂಗರಾಜ್ ಕಲಕೇರಿ, ಕೂಲಿ ಕಾರ್ಮಿಕರ ಘಟಕದ ಜಿಲ್ಲಾಧ್ಯಕ್ಷರಾದ ಶಿವಪುತ್ರ ಜಂಬಗ, ಕೂಲಿ ಕಾರ್ಮಿಕ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕಡಬೂರ್, ಕೂಲಿ ಕಾರ್ಮಿಕ ಘಟಕದ ಜಿಲ್ಲಾ ಖಜಾಂಚಿ ಮಂಜುನಾಥ್ ಜಂಬಗ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪೆನ್ಷನ್ ದುಡ್ಡ ಸಂಧ್ಯಾ ಸುರಕ್ಷೆ ಇರ್ಬೋದು, ಮನಸ್ವಿನಿ ಯೋಜನೆ ಇರ್ಬೋದು, ಯಾವುದೇ ಯೋಜನೆಗಳು ಇರ್ಬೋದು ರೀ. ಈಗ ಒಂದು ಪೆನ್ಷನ್ ಮಂಜೂರಾತಿ ಮಾಡುವಾಗ ಆಧಾರ್ ಕಾರ್ಡ್ ತೊಗೋತಾರೆ, ರೇಷನ್ ಕಾರ್ಡ್ ತೊಗೋತಾರೆ ರೀ, ಬ್ಯಾಂಕ್ ಕಾರ್ಡ್ ತೊಗೋತಾರೆ, ಅವರೆಲ್ಲ ಕಾರ್ಡ್ ತೊಗೋದ್ರಿ. ತಲಾಟಿಯವರು ಕೂಡ ಊರಿಗೆ ಬಂದು ಪತ್ರ ಮಾಡ್ಕೇಸಿಂದು ಮಂಜೂರಾತಿ ಮಾಡಿರ್ತಾರೆ. ಇವಾಗ ಏನು ಒಂದು ಡಂಬೂರಾಟ ನಡೆಸ್ಯಾರ ಅಂತಂದ್ರೆ ನಿಮ್ಮ ಇನ್ಕಮ್ ತೊಂಬರಿ, ಇನ್ಕಮ್ ಎಷ್ಟು ಇರಬೇಕು ಅಂತಂದ್ರೆ 28-30 ಸಾವಿರ ಅಷ್ಟೇ ಇರಬೇಕು. ಒಂದು ವೇಳೆ 28,000 ನೀವು ಇನ್ಕಮ್ ತರಲಿಲ್ಲ, ನಿಮ್ಮ ಪೆನ್ಷನ್ ಕ್ಯಾನ್ಸಲ್. ಇದು ಎಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಕಮಲಾಪುರ ತಾಲೂಕು, ಮಾಗಾಂವ್ ತಾಲೂಕದಾಗ ವಾಜ್ ಆಗ್ಯದ, ಗುಲ್ಬರ್ಗದಾಗೂ ವಾಜ್ ಆಗ್ಯದ. ಹೀಗಾಗಿ ಏನದ ನಿಮ್ಮ ಮಾಧ್ಯಮ ಮುಖಾಂತರ ಇದು ನಾವು ಬಂದ್ ಮಾಡಬೇಕು. ಇದು ಇನ್ಕಮ್ ತೊಗೊಂಬೋದು ಮೊದಲು ಹೇಗಿತ್ತು ಕಂಟಿನ್ಯೂ ಹಾಗೆ ಇರಲಿ. ಈಗಾಗಲೇ ನಾವು ಸರ್ಕಾರಕ್ಕೂ ನಿನ್ನೆ ನಾವು ಲೆಟರ್ ಕೊಟ್ಟಿದ್ದೀವಿ, ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಅದರಂತೆ ಎರಡನೇದೇನಪ್ಪ ಅಂತಂದ್ರೆ ಅಂಬೇಡ್ಕರ್ ಮನೆಗಳು, ಹೌಸಿಂಗ್ ಮನೆಗಳು, ಅಂಬೇಡ್ಕರ್ ಮನೆಗಳು 1,70,000 ಕೊಡ್ತಾರೆ. 1,70,000. ಅದಕ್ಕೆ ನಮ್ಮ ಸಂಘಟನೆಯಲ್ಲಿ ನಾವು ಏನು ಬೇಡಿಕೆ ಇಟ್ಟಿದ್ದೇವೆ ಸರ್ಕಾರಕ್ಕೆ ಅಂತಂದ್ರೆ ಇದು 5 ಲಕ್ಷವರೆಗೆ
ಮಾಡಬೇಕು. ಯಾಕಂದ್ರೆ 1 ಲಕ್ಷ ಅಂತಂದ್ರೆ ಒಂದು ರೇತಿಗೆ ರೇತಿಗೆ ಸಾಲಲ್ಲ, ಅದು ಏನಂತಾರೆ ಟಿಪ್ಪರ್ ರೇತಿಗೆ ಸಾಲ. ಆದ ಕಾರಣ ಅದೊಂದು ಬೇಸ್ಮೆಂಟ್ನೂ ಆಗಲ್ಲ. ಆದ ಕಾರಣ ಅದಕ್ಕೆ ಒಂದು 5 ಲಕ್ಷವರೆಗೆ ಮಾಡಬೇಕಂತ ಕೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಳ್ಳುತ್ತಿದ್ದೀವಿ. ಅದರಂತೆ SC/ST ಮಹಿಳೆಯರ ಮೇಲಿನ ದೌರ್ಜನ್ಯ, SC/ST ಮಹಿಳೆಯರ ಮೇಲಿನ ದೌರ್ಜನ್ಯ ಅಂತಂದರೆ ಆ ದೌರ್ಜನ್ಯ ಆದ ಮೂಲಕ ಪೊಲೀಸ್ ಸ್ಟೇಷನ್ FR ಆದ ಮೂಲಕ 50,000 ಕೊಡ್ತಾರೆ. ತದನಂತರ ಕೋರ್ಟಿಗೆ ಬಂದ ಮೂಲಕ 1 ಲಕ್ಷ ಕೊಡ್ತಾರೆ. ಅದಕ್ಕಾಗಿ ನಾವು ಏನು ಹೇಳ್ತಿದ್ದೇವೆ ಅಂದ್ರೆ ಸರ್ಕಾರಕ್ಕೆ ಇದು 3 ಲಕ್ಷವರೆಗೆ ಮಾಡಬೇಕು. ಸರ್ಕಾರ ಎಂದು ಕಾಂಗ್ರೆಸ್ ಗೌರ್ಮೆಂಟ್ ಎಂದು ರಚನೆ ಆಯಿತು, ಆ ರಚನೆ ಆದ ಒಂದು 6 ತಿಂಗಳಲ್ಲಿ ACP ಮತ್ತು TSP ಯೋಜನೆಯಲ್ಲಿ ಮಹಿಳೆಯರಿಗೆ ಉದ್ಯೋಗಿನಿ ಅಂತಕ್ಕಂಥ ಒಂದು ಸ್ಕೀಮ್ ತತ್ತು. ಉದ್ಯೋಗಿನಿ ಅಂತಕ್ಕಂಥ ಒಂದು ಸ್ಕೀಮ್ ತತ್ತು. ಆ ಸ್ಕೀಮ್ನಲ್ಲಿ ಕೆಲವರು ಆಯ್ಕೆ ಆಗಿದ್ದಾರೆ, ಕೆಲವರು ಆಯ್ಕೆ ಆಗಿಲ್ಲ. ಹೀಗಾಗಿ ಆಯ್ಕೆ ಆದವು ಇಲ್ಲಿವರೆತನ ಸರ್ಕಾರ ಸಬ್ಸಿಡಿನೇ ಕೊಟ್ಟಿಲ್ಲ. ಇಲ್ಲಿವರೆತನ ಎಷ್ಟು 3 ವರ್ಷ ಆಯ್ತು ರೀ, ಇಲ್ಲಿವರೆತನ ಸಬ್ಸಿಡಿನೇ ಕೊಟ್ಟಿಲ್ಲ. ಅಲ್ಲಿ ಮಹಿಳಾ ನಿಗಮ ಮಂಡಳಿಗೆ ನಾವು ವಿಚಾರ ಮಾಡಿದಾಗ, DC ಅವ್ರಿಗೆ ವಿಚಾರ ಮಾಡಿದಾಗ ಎಲ್ಲರಿಗೂ ವಿಚಾರ ಮಾಡಿದ್ದೀವಿ. ಬಟ್ ದುಡ್ಡು ಬರ್ತಾವ್ರಿ ಅಂತಕ್ಕಂಥದ್ದು ಎಷ್ಟೇ ಹೇಳ್ತಾರೆ. ಮೇ 1ರಂದು 2570ನೆಯ ಬೌದ್ಧ ಪೂರ್ಣಿಮೆಯ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸತತ 10ನೇ ವರ್ಷ ಕಲಬುರಗಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ಎದುರುಗಡೆಯ ಸುಂದರ ನಗರದಲ್ಲಿ ಸುರೇಶ್ ಒಳಕೇರಿಯವರ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. 2570ನೆಯ ಬುದ್ಧ ಪೂರ್ಣಿಮಾ ಅಂಗವಾಗಿ ಸತತ 10 ವರ್ಷಗಳಿಂದ ಸುರೇಶ್ ಎಂ ಒಳಕೇರಿ ಇವರ ವತಿಯಿಂದ ಅನ್ನ ಸಂತರ್ಪಣೆ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವರ್ಷವೂ ಕೂಡ ದಿನಾಂಕ 1ನೇ ಮೇ 2026ರ ಶುಕ್ರವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯ ಸರಕಾರಿ ಆಸ್ಪತ್ರೆಯ ಎದುರುಗಡೆಯ ಸುಂದರ ನಗರದಲ್ಲಿ ಅನ್ನ ಸಂತರ್ಪಣೆ ಸೇವೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸುರೇಶ್ ಎಂ ಒಳಕೇರಿ, ಜಗತ್ ಸರ್ಕಲ್ ಕಲಬುರ್ಗಿ, ಗಣೇಶ್ ಒಳಕೇರಿ, ವಿಜಯ್ ಕುಮಾರ್ ಸಂಕ, ಪ್ರಕಾಶ್ ವಂಟಿ ಸುಂದರ್ ನಗರ, ಶಿವು ದೊಡ್ಮನಿ ಕಲಬುರ್ಗಿ, ರಾಜೇಶ್ ಗುತ್ತೇದಾರ್ ಹಡಗಿಲ್ ಹಾರುತಿ, ಪಿಡ್ಡಪ್ಪ ಜಾಲ್ಗಾರ್ ಕಲಬುರ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಬುದ್ಧ ಪೂರ್ಣಿಮೆಯ 2570ನೆಯ ಬುದ್ಧ ಪೂರ್ಣಿಮಾ ಅಂಗವಾಗಿ ನಮ್ಮ ಸಹೋದರರು, ನಮ್ಮ ಅಣ್ಣರಾಗಿರುವಂಥ ಸುರೇಶ್ ಒಳಕೇರಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸತತವಾಗಿ 9 ವರ್ಷ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಗೊಳಿಸ್ಕೊತಾ ಬಂದಿದ್ದಾರೆ. ಈ ಬರುವ 1ನೇ ತಾರೀಕು 10ನೇಯ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದ ಕಾರಣ ತಮ್ಮೆಲ್ಲ ಪತ್ರಿಕಾ ಮಿತ್ರರು ಪತ್ರಿಕಾ ಪ್ರಕಟಣೆ ಮಾಡಬೇಕು. ಅನ್ನ ಸಂತರ್ಪಣೆ ಸಾರ್ವಜನಿಕಗೋಸ್ಕರ ಈ ಬುದ್ಧ ಪೂರ್ಣಿಮೆ ಅಂಗವಾಗಿ ಹೊಂದಿಕೊಂಡಿದ್ದಾಗಿ ಆದ ಕಾರಣ ಎಲ್ಲರೂ ಜನರಲ್ಲಿ ಕೂಡ ಮನವಿ ಮಾಡಬೇಕಾಗಿತ್ತು. ಅದನ್ನು ತಮ್ಮ ಪತ್ರಿಕಾ ಮುಖಾಂತರವಾಗಿ ಅವರು ಮನವಿ ಮಾಡಬೇಕಂತೇಳಿ ತಮ್ಮ ಇಚ್ಛೆ ಇಟ್ಕೊಂಡು ಇವತ್ತಿನ ದಿವಸ ನಮ್ಮ ಹಿರಿಯರಾದ ಅಣ್ಣಂದಿರಾಗಿಂಥ ಪೆದ್ದಪ್ಪ ಜಾಲ್ಗಾರ್ ಅಣ್ಣವರು, ನಮ್ಮ ಮಾಮನಾಗಿರೋಂಥ ಪ್ರಕಾಶ್ ವಂಟಿ ಅವರು, ನಮ್ಮ ಬ್ರದರ್ ಆಗಿರೋಂಥ ಶಿವಕುಮಾರ್ ದೊಡ್ಮನಿ ಅವರು, ಅದೇ ರೀತಿ ನಮ್ಮ ಹಿರಿಯ ಅಣ್ಣರಾಗಿರೋಂಥ ವಿಜಯ್ ಕುಮಾರ್ ಸಂಕ ಅವರು, ಶಿವ್ ದೊಡ್ಮನಿ ಅವರು, ರಾಕೇಶ್ ಗುತ್ತೇದಾರ್ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಕೈ ಜೋಡಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ MLAಗಳು, MLCಗಳು, ಇನ್ನಿತರರು, ಹಿರಿಯರು, ಎಲ್ಲ ಯುವ ಮಿತ್ರರು ಎಲ್ಲರೂ ಬರ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲ ಪತ್ರಿಕಾ ಮಿತ್ರರಲ್ಲಿ ಒಂದು ಮನವಿ, ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಪತ್ರಿಕಾ ಮಿತ್ರರಿಗೆ ವಿಶೇಷವಾಗಿ ಸನ್ಮಾನ ನಮ್ಮ ಅಣ್ಣಂದರಾಗಿರೋಂಥ ಸುರೇಶ್ ಒಳಕೇರಿ ಅವರು ಹೊಂದ್ಕೊಂಡಿದ್ದಾರೆ. ಆದ ಕಾರಣ ತಾವೆಲ್ಲರೂ ಈ ವೇದಿಕೆ ಮುಖಾಂತರನೇ ಅಥವಾ ಈ ಪತ್ರಿಕೆ ಮುಖಾಂತರನೇ ನಾವು ತಮಗೆ ಆಹ್ವಾನ ಮಾಡ್ತಾ ಇದ್ದೀವಿ. ತಾವು ದಯಮಾಡಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಜನರಿಗೂ ಕೂಡ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಅವರೆಲ್ಲ ಪ್ರಸಾದ ಸ್ವೀಕರಿಸಲು ತಾವೆಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟ ಮಾಡಿ ಎಲ್ರಿಗೂ ಒಳ್ಳೆಯ ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿ ತಮ್ಮೆಲ್ಲರಿಗೂ
ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರಕ್ಕಾಗಿ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ತಳವಾರ ಸಮಾಜದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರಕ್ಕಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಳವಾರ ಸಮಾಜದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ರಾಯಪ್ಪ, ಶಿವಕುಮಾರ್ ನಾಟಿಕಾರ್, ಅವಣ್ಣ ಮ್ಯಾಕೇರಿ, ಅಶೋಕ್ ಅಫ್ಜಲ್ಪುರ್, ಸಿದ್ದು, ಸಂತೋಷ್ ತಳವಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಳವಾರ ವಿಷಯದಲ್ಲಿ ನಿರಂತರವಾಗಿ ಇದೇ ರೀತಿ ಹಚ್ಚಿರ್ತಾರೆ. ಮಾತೆತ್ತಿದ್ರೆ ಸಂವಿಧಾನದ ಅಡಿಯಲ್ಲಿ ಕಾರ್ಯ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಸಂವಿಧಾನದ ಅಡಿಯಲ್ಲೇ ನಾವು ಕೇಳ್ತಿರೋ ಹಕ್ಕಿಗೆ ಏನಪ್ಪ ಅಂದ್ರೆ ಹಕ್ಕಿಗೆ ಬಿಟ್ಟು ತಮ್ಮ ಮಲತಾಯಿ ಧೋರಣೆಯಿಂದ ಅದ್ರ ಜೊತೆಗೆ ನಿಮ್ಮ ಮಾಧ್ಯಮದವ್ರಿಗೂ ಕೂಡ ಮಿಸ್ಗೈಡ್ ಮಾಡ್ತಾರೆ. ಇಲ್ಲ ನಾವು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಲ್ಲ, ತಳವಾರ ಭಯ ಕೊಡ್ತಾ ಇಲ್ಲ. ನಮಗೆ ಅನ್ಯಾಯ ಮಾಡೋ ಸಲುವಾಗಿ ತಳವಾರ ಭಯಕ್ಕೆ ಅಷ್ಟೇ ಸೃಷ್ಟಿ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು. ತಳವಾರ ಭಯಕ್ಕೆ ಯಾವುದೇ ಗೆಜೆಟ್ ಇಲ್ಲ, ಸುತ್ತೋಲೆ ಇಲ್ಲ, ಏನೇನೂ ಇಲ್ಲ. ಇತ್ತೀಚೆಗೆ ಏನಪ್ಪ ಅಂದ್ರೆ ಅಟಲ್ಜಿ ಜನಸ್ನೇಹಿಗಳು ಸೇರ್ಪಡೆ ಮಾಡಿ ಮತ್ತೇನಪ್ಪ ಅಂದ್ರೆ ಅದಕ್ಕೊಂದು ಜಾತಿ ಕಾಲಂ ಮಾಡಿ ಅದಕ್ಕೊಂದು ಒಂದು ಡೂಪ್ಲಿಕೇಟ್ ಜಾತಿ ಸೃಷ್ಟಿ ಮಾಡೋದು. ನಾವು ಇರೋದು ಒಂದೇ ಒಂದು ತಳವಾರ ನಿರಂತರವಾಗಿ ಅವ್ರಿಗೆ ಪ್ರೂವ್ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 88H ಹೊರತುಪಡಿಸಿ ಮತ್ತೊಂದು ತಳವಾರಿಲ್ಲ. ಅದನ್ನು ಇದ್ದರೆ ನೀವು ನಮ್ಮ ದಾಖಲೆ ಸಹಿತ ಕೊಡ್ರಿ, ನಾವು ಕೇಳೋದಂತೇಳಿ 33/3/2002 ಹೊರತುಪಡಿಸಿ ತಳವಾರ ಅನ್ನೋ ಪದವನ್ನು ಬಿಟ್ಟರೆ ಉಳಿದ ಯಾವುದೇ ಪದಗಳಿಗೆ ಸಂಬಂಧಿಸಿ ಇವರು ಏನು ಆಪಾದನೆ ಮಾಡ್ತಾರೆ, ಗೆಜೆಟ್ ಇಲ್ಲ, ಸುತ್ತೋಲಿಲ್ಲ, ಏನಿಲ್ಲ. ಕೇಂದ್ರಕ್ಕೆ ಹೋಗಿರೋದು ಒಂದು ST ತಳವಾರ ಪದ. ಅಲ್ಲಿದ್ದು ಬಂದ ಮೇಲೆ ಅಟಲ್ಜಿ ಜನಸ್ನೇಹಿಗಳು 4 ತಳವಾರಗಳಾಗ್ತವೆ. ಅಂದರೆ ಈ ಕಾನೂನು ಯಾವ ರೀತಿ ಏನಪ್ಪ ಅಂದರೆ ಜಾರಿಯಲ್ಲಿ ಅದ, ಪ್ರಜಾಪ್ರಭುತ್ವ ವ್ಯವಸ್ಥೆನ ಇದನ್ನ. ಇದು ಪ್ರಿಯಾಂಕ್ ಖರ್ಗೆ ಅವರ ನಡೆದುಕೊಳ್ಳುವ ರೀತಿ ಇದು ಸಂಪೂರ್ಣವಾಗಿ ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ರೀತಿಯಲ್ಲಿ ಅವ್ರ ಮಾತಿಗೂ ಮತ್ತು ಅವರು ಏನಪ್ಪ ಅಂದರೆ ಕೃತಿಗೂ ಯಾವುದೇ ಸಾಮ್ಯತೆ ಇಲ್ಲ. ಅವ್ರ ಮೇಲೆ ಒಂದು ಏನು ಬದ್ಧತೆ ಇಲ್ಲ. ಸಿಕ್ಕಾಪಟ್ಟಿ ಕೀಳುಮಟ್ಟಗಳದಾರ, ಅಧಿಕಾರದ ಹಪಾಪಿಯಲ್ಲ. ಎಲ್ಲರನ್ನೂ ಏನಪ್ಪ ತಮ್ಮ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೋಬೇಕಂತ ಈ ರೀತಿಯಾಗಿ ಅವ್ರ ವರ್ತನೆಯಿಂದ ಈ ಹಿಂದುಳಿದ ಸಮುದಾಯಗಳಿಗೆ ಕಟ್ಟಿಬಿಡ್ತದೆ. ಒಂದು ಸಾರಿ ಹೋರಾಟ ನಡೆದಾಗ 2 ಸಾರಿ ಉದ್ದೇಶಪೂರ್ವಕವಾಗಿ ಆಂಬುಲೆನ್ಸನ್ನು ನುಗ್ಗಿಸಿದರು. 1 ಪಾಯಿಂಟ್. ಬ್ಯಾರಿಕೇಡನ್ನು ಎಲ್ಲಿ ಹಾಕಿದ್ರು ಅಂದರೆ ತಿಮ್ಮಾಪುರ ಸರ್ಕಲ್ ಕಂದೂರು ಮಾಲ್ಗಡೆ ಮುಂದ್ಗಡೆ ಒಂದು ಗಾಡಿ ಬಿಡ್ಲಾರ್ದಂಗೆ ಬ್ಯಾರಿಕೇಡ್ ಹಾಕಿದ್ದು. ಅಲ್ಲಿ ಒಂದು ಗಾಡಿನೂ ಕೂಡ ಬಂದಿಲ್ಲ, ಬರೀ ಆಂಬುಲೆನ್ಸ್ ನುಗ್ಗಿಸಿ ಅದರಿಂದ ಒಂದು ಆಟೋ ನುಗ್ಗಿಸಿದ್ದಾರೆ. ಜನ ಅದಕ್ಕೆ ಪ್ರಚೋದನೆಗೊಂಡರೆ ಹಾವು ಯಾರು ಏನು ಯಾರು ನಾವು ಇವತ್ತು ಹೋರಾಟ ಮಾಡ್ತಾ ಇಲ್ಲ, 15 ವರ್ಷಗಳಿಂದ 20 ವರ್ಷಗಳಿಂದ ನಾವೆಲ್ಲ ಹೋರಾಟ ಮಾಡೋದು. ಸಾಮಾಜಿಕ ಕಳಕಳಿ ಮತ್ತು ಬದ್ಧತೆ ಇಟ್ಕೊಂಡು ಬದುಕುವಂಥವ್ರು ನಾವೆಲ್ಲ, ನಾಟಕ ಮಾಜಿ ಮಾಡ್ಕೊಂಡು ಬದುಕಂಥವ್ರು ಅಲ್ಲ ನಾವು. ಅದು ಯಾರು ಮಾಡಿದಾರೋ ಗೊತ್ತಿಲ್ಲ, ನಮ್ಮವ್ರು ಮಾಡಿದ್ರೆ ನಾವು ವಿಷಾದವನ್ನು ಹೇಳ್ತೀವಿ. CCTV ಫುಟೇಜ್ ಇದೆ, ಅದು ತೆಗೀಲಿ, ನೋಡಲಿ, ಅದ್ರ ಮೇಲೆ ಏನಾದರೂ ಆ್ಯಕ್ಷನ್ ಆಗ್ತದೆ ಆಗಲಿ, ಅದು ವಿಷಯ ಕ್ಲೋಸ್ ಮಾಡಿಬಿಡೋಣ. ಮುಂದಿಂದು ಏನಿದೆ ಅಂದರೆ ನಾವು ನಿನ್ನೆ ನಡೆದಂಥ ಹೋರಾಟದ ಬಗ್ಗೆ 2 ಮಾತನ್ನು ನಾನು ಹೇಳೋಕ್ಕೆ ಬಯಸ್ತೇನೆ. 1 ವರ್ಷದಿಂದ ಡಾಕ್ಟರ್ ಸರ್ದಾರ ರಾಯಪ್ಪ ಅವರು ತಳವಾರ ಹೋರಾಟ ಸಮಿತಿ ವತಿಯಿಂದ ಟೆಂಟ್ ಹಾಕೊಂಡು ಹೋರಾಟವನ್ನು ಮಾಡಿದ್ರು. ನಮ್ಮ ಬಸವರಾಜ್ ಸರ್ ಅವರು ಒಂದು ಕ್ವಶನನ್ನು ಕೇಳಿದ್ರು, ಅವರು ಇನ್ನೊಂದು ಜರ ಟೈಮ್ ಕೊಡ್ರಿ ಅಂತ. ಸರ್, 1 ಶತಮಾನ ಕೊಡಬೇಕೇನು? ನಾವು 1 ಶತಮಾನ, 1 ವರ್ಷ ಕೊಟ್ಟಿವಿ, 1 ಶತಮಾನ ಕೊಡಬೇಕೇನು? ಮನುಷ್ಯನ ತಾಳ್ಮೆಯನ್ನು, ಒಂದು ಮಗುವಿನ ಇದನ್ನು ನಾವು ಆ ಜಾತಿಯವರಿದ್ದೀವಿ, ಆ ಪರವಾಗಿದ್ದೀವಿ, ನೀವು ಮಾಧ್ಯಮದವ್ರಿಗೆ ಅನ್ನೋದಕ್ಕಿಂತಲೂ ಒಬ್ಬ ನ್ಯೂಟ್ರಲ್ ಪರ್ಸನ್ ಆಗಿ ಮಾತಾಡೋಣ. ಒಂದು ಮಗುವಿಗೆ ಶಾಲೆಗೆ ಅಡ್ಮಿಷನ್ ಮಾಡಬೇಕಾದ್ರೆ ಏನಕ್ಕೆ ಮಾಡ್ಬೇಕು ಹೇಳಿ? ಹಿಂದೂ ತಳವಾರ ಅಂಥೇಳಿ ಸ್ಪಷ್ಟವಾಗಿ ಶಾಲಾ ದಾಖಲಾತಿಯಲ್ಲಿ ಇದೆ, ಅದು ST ಲಿಸ್ಟಲ್ಲಿ ಇದೆ. ಸರ್ಟಿಫಿಕೇಟೇ ಕೊಡಲ್ಲ ಅಂತಾರೆ, ಎಲ್ಲಿ ಮಾಡ್ಬೇಕು ಹೇಳಿ? ಇವತ್ತು ಒಂದು ಸಲ ಒಂದು ಮಗುವಿನ ನೀಟನ್ನು ಪಾಸ್ ಆಗಿರ್ತಾರೆ, ಮಗು ಪಾಸ್ ಆಗಿದೆ, ಅವ್ರಿಗೆ ಸರ್ಟಿಫಿಕೇಟ್ ಇಶ್ಯೂಸ್ ಮಾಡಲಾರ ಸಲುವಾಗಿ ಆ ನೀಟನ್ನು ಕ್ಯಾನ್ಸಲ್ ಆಗಿದೆ. ಎಲ್ಲಿ ಹೋಗಬೇಕು? ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym
serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness.